ವಿಧಾನಸೌಧದ ಮಗಲ ಶಾಲೆಯಿಂದ ಜಯನಗರದ ಮನೆ ತನಕ ತಲುಪಿಸಿದ್ದೇವೆ ನಾವು. ನಮ್ಮ ಮಾಧ್ಯಮ ಬಂಧುಗಳು ಅದನ್ನ ಸಮರ್ಥವಾಗಿ ಸಂದೇಶವನ್ನ ಎಲ್ಲಿ ತಲುಪಿಸಬೇಕು ಅಲ್ಲಿ ತಲುಪಿಸ್ತಾ ಇದ್ದಾರೆ. ನಾವು ಯಾರು ಕೇಳಿ, ಸ್ಮಾರಕ ಆದ್ರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಕೇಳಿ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಹೋಗಿ ಮೆಂಬರ್ ಆಗ್ತಾರೆ. ಆದ್ರೆ ಈ ಪರದೇಶ ಅಭಿಮಾನಿ ಇದನ್ನಲ್ಲ, ಅವನಿಗೆ ಏನು ಬರಲ್ಲ, ಅವನ ಮನೆಗೆ ಏನು ಆಸ್ತಿ ತಗೊಂಡೋಗಲ್ಲ. ಅಣ್ಣನ ಆತ್ಮ ಸಂತೋಷವಾಗಿರ್ಬೇಕನ್ನಂತ ಒಂದೇ ಒಂದು ಪ್ರೀತಿ ಅಭಿಮಾನ ಬಿಟ್ಟರೆ ಅವನಿಗೆ ಇನ್ನೇನು ಬೇಕಾಗಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ನಮ್ಮನ್ನ ಅಭಿಮಾನಿಗಳೇನೆ ಅಲ್ಲ ಅಂದ್ರು ಭಾರತಿ ಅಮ್ಮ ಅವರು, ಪರವಾಗಿಲ್ಲ, ಅಭಿಮಾನಿಗಳಲ್ಲ, ನಾವು ಅವ್ರ ಮಕ್ಕಳು. ಭಾಗ ಕೇಳೋ ಮಕ್ಕಳಿರ್ಬೋದು, ಆದ್ರೆ ಅವ್ರಿಗೆ ಜಾಗ ಕೊಡಿ ಅಂತ ಕೇಳೋ ಮಕ್ಕಳು ನಾವು. ಈ ಒಂದು ಸ್ಮಾರಕದ ವಿಷಯವನ್ನ ಎಲ್ರೂ ಮುಗಿದೋಗಿದೆ ಅಂದ್ಕೋತಾರೆ. ಬಂಧುಗಳ ನಾನು ಹೇಳ್ತೀನಿ, ಆಟ ಮುಗ್ದಿಲ್ಲ. ಇನ್ನಷ್ಟೇ ಶುರುವಾಗಬೇಕಾಗಿದೆ, ಶುರು ಆಗುತ್ತೆ. ನಿಮ್ಮ ಸಂಖ್ಯೆ, ನಿಮ್ಮ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ, ಗೊತ್ತಾಗುತ್ತೆ. ಮಾನ್ಯ ಕರ್ನಾಟಕ ಸರ್ಕಾರವನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ಮಾನ್ಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ಪ್ರಾರ್ಥನೆ ಮಾಡ್ತೀನಿ, ಚಲನಚಿತ್ರ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಎಲ್ಲರನ್ನ ಕೇಳ್ತೀನಿ, ನೀವೆಲ್ಲರೂ ಹೋಗಿದ್ದೀರಾ, ನೀವೆಲ್ಲರೂ ಸರ್ಕಾರಕ್ಕೆ ಪತ್ರವನ್ನ ಕೊಟ್ಟಿದ್ದೀರಾ, ಸ್ಮಾರಕ ಸ್ಥಳಾಂತರ ಮಾಡಿಬಿಡಿ ಅಂತ. ಸ್ವಾಮಿ ಸಾಹೇಬ್ರೆ, ನೀವು ಸ್ಮಾರಕ ಸ್ಥಳಾಂತರ ಮಾಡಿ ಅಂತ ಕೇಳಿರೋದು ಏನು ಸಿನಿಮಾದಲ್ಲಿರೋ ಟೆಂಟ್ ಅಂದ್ಕೊಂಡ್ಬಿಟ್ರ? ಕನ್ನಡಿಗರ ಆರಾಧ್ಯ ದೈವ, ಸಾಂಸ್ಕೃತಿಕ ರಾಯಭಾರಿ, ಆದರ್ಶ ಪುರುಷ, ಸಾಹಸ ಸಿಂಹ ಅಂತ ವ್ಯಕ್ತಿ ಸ್ಮಾರಕವನ್ನ ಸಲೀಸಾಗಿ ಒಂದು ಲೆಟರ್ ಇದೆ, ₹2 ತೆತ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಡ್ತಾರೆ ಮುಖ್ಯಮಂತ್ರಿಗಳಿಗೆ. ಎಲ್ಲೋಗಿದ್ರೆ ವಿಷ್ಣು ಸರ್ ಮೇಲೆ ಕಂಡು ಕಡೆ ಕಲ್ಲೋಡ್ದಾಗ ಎಲ್ಲೋಗಿದ್ರೆ ಈ ಮಾನ್ಯ ಅಕಾಡೆಮಿಗಳೇ, ನಿರ್ದೇಶಕರುಗಳೇ, ಅವರ ಅಪ್ಪ ಮೇಲೆ ಶವ ಸಂಸ್ಕಾರದಲ್ಲಿ ಕಲ್ಲೋಡ್ದಾಗ ಎಲ್ಲೋಗಿದ್ರಿ ನೀವುಗಳೆಲ್ಲ? ಒಬ್ಬ ಪಕ್ಕದ ರಾಜ್ಯದಲ್ಲಿ ಒಬ್ಬ ಕಾಮಿಡಿ ಆಕ್ಟರ್ಗಳಿಗೆ, ಹಾಸ್ಯ ಕಲಾವಿದರಿಗೆ ಪದ್ಮಶ್ರೀ ಪ್ರಶಸ್ತಿಗಳು ಬರ್ತಾ ಇದೆ. ಅವಾಗ ಎಲ್ರಿಗೂ ನಿಮ್ಗೆ ಯಾರಿಗೂ ಅನ್ಸಿಲ್ಲ ಲೆಟರ್ ಬರಿಬೇಕು, ಲೆಟರ್ ಇರಲಿಲ್ವ ನಿಮ್ಮ ಹತ್ರ? ಸಾಂಸ್ಕೃತಿಕ ರಾಯಭಾರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಇರಲಿಲ್ಲ. 25 ವರ್ಷ ಆಯ್ತು ಚಿತ್ರರಂಗದಲ್ಲಿ, 30 ವರ್ಷ ಆಯ್ತು, 35 ವರ್ಷ ಆಯ್ತು, ಡಾಕ್ಟರೇಟ್ ಬಂತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅನಿಸ್ಲಿಲ್ಲ ಒಂದೇ ಒಂದು ಗೌರವದ ಕಾರ್ಯಕ್ರಮ ಅವ್ರಿಗೋಸ್ಕರ ಏರ್ಪಡಿಸ್ಬೇಕು ಅಂತ. ಪಾಪ ನೀವು ಬಹಳ ಬಿಸಿ ಅಲ್ವಾ, ವಿಷ್ಣು ಈ ನಾಡಲ್ಲಿ ಹುಟ್ಟಿಲ್ವಲ್ಲ, ಅದಕ್ಕೆ ಇವತ್ತು ಸಲೀಸಾಗಿ ಎತ್ಕೊಂಡು ಪತ್ರ ಕೊಟ್ಬಿಡ್ತೀರಾ, ತಗೊಂಡೋಗ್ಬಿಡಿ ಅಂತ. ನಾವಿಲ್ವಾ? ಖಂಡಿತವಾಗಿ ನಾವು ಭಾರತಿ ಮೇಡಮ್ ಅವ್ರ ವಿರುದ್ಧವಾಗಿ ಅಲ್ಲವೇ ಅಲ್ಲ, ವಿಷ್ಣು ಪರವಾಗಿ ಅಷ್ಟೇ. ಭಾರತಿ ಮೇಡಮ್ ಅವ್ರ ವಿರುದ್ಧವಾಗಲ್ಲ, ಅವರು ನೊಂದಿದ್ದಾರೆ, 7 ವರ್ಷಗಳ ಕಾಲ ಇಲ್ಲಿ ಕಾದಿದ್ದಾರೆ. ಪಾಪ ಆಗಲ್ಲ ಅನ್ನೋ ಕಾರಣಕ್ಕೆ, ಮತ್ತೆ ಇನ್ನೊಂದು ಇಲ್ಲಿ ಕೆಲವು ಷಡ್ಯಂತ್ರಗಳ ಕಾರಣಕ್ಕೆ ಅವರು ಮನನೊಂದು ಹೋಗ್ತಾ ಇದ್ದಾರೆ. ನಾವು ಮನವಿ ಮಾಡ್ಕೋತಾ ಇದೀವಿ. ಇವತ್ತು ಸಾವಿರಾರು ಮಕ್ಕಳು ಬಂದು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಅಮ್ಮ ನೀವು ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಮ್ಮ ಮನವಿಗಳಿಗೆ ಸ್ಪಂದಿಸಿ, ನಮ್ಮ ಭಾವನೆಗಳಿಗೆ ಸ್ಪಂದಿಸಿ, ನೀವು ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸ್ಮಾರಕವನ್ನ ಇಲ್ಲೇ ಮಾಡುವಂತದ್ದಾಗ್ಲಿ. ಒಂದ್ ವೇಳೆ ನಿಮಗೆ ಸ್ಮಾರಕ ಮೈಸೂರಲ್ಲೇ ಮಾಡಬೇಕು ಅನ್ನೋದಾದ್ರೆ ಮಾಡಿ. ಬರೀ ಮೈಸೂರಲ್ಲ, ಕರ್ನಾಟಕದ 30 ಜಿಲ್ಲೆಯಲ್ಲಿ ವಿಷ್ಣು ಹೆಸರಲ್ಲಿ ಒಂದು ಗ್ರಂಥಾಲಯ ಮಾಡಿ, ಒಂದು ಸ್ಮಾರಕ ಮಾಡಿ. ಆದರೆ ಈ ಪುಣ್ಯಭೂಮಿಯನ್ನ ಮುಟ್ಟಬೇಡಿ, ಈ ಪುಣ್ಯಭೂಮಿ ತಂಟೆಗೆ ಹೋಗ್ಬೇಡಿ. ನಮ್ಮೆಲ್ಲರ ಮನಸ್ಸುಗಳಿದಾವೆ, ನಮಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ.